ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ಕು ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆಯ ಮಹತ್ವ ಮತ್ತು ಪವರ್ಫುಲ್ ರೆಮಿಡಿ ಹಾಗೂ ಅಮಾವಾಸ್ಯೆ ದಿನ ಪೂಜೆ ಮಾಡಬೇಕಾದ ಟೈಮ್ ಯಾವುದು, ಯಾವ ಮಂತ್ರ ಹೇಳಬೇಕು ಎಲ್ಲ ಡೀಟೇಲ್ ಆಗಿ ನೋಡೋಣ. ದಿನಾಂಕ 20/10/2025 3:45 ಮಧ್ಯಾಹ್ನದ ಮೇಲೆ ಅಮಾವಾಸ್ಯೆ ತಿಥಿ ಆರಂಭವಾಗುತ್ತೆ. 21/10/2025 5:54 ತನಕ ಅಮಾವಾಸ್ಯೆ ಇರುತ್ತೆ. 20ನೇ ತಾರೀಕು ಲಕ್ಷ್ಮೀ ಪೂಜೆ ಮಾಡುವವರು ಸಾಯಂಕಾಲ 6:30 ಮೇಲೆ ಮಾಡ್ಬೋದು. ಅಮಾವಾಸ್ಯೆ ದಿನ ಯಾರು ಲಕ್ಷ್ಮೀ ಪೂಜೆ ಮಾಡ್ತಾರೋ ಅವ್ರಿಗೆ ಹೇಳ್ತಾ ಇರೋದು. 21ನೇ ತಾರೀಕು ಮಾಡುವವರು ಸಾಯಂಕಾಲ 5 ಗಂಟೆ ಒಳಗಡೆ ಮಾಡಬೇಕು. 21/10/2025 6 ಗಂಟೆ ಮೇಲೆ ಬಲಿಪಾಡ್ಯಮಿ ಬರುತ್ತೆ. ದೀಪಾವಳಿ ಎಂದರೆ ಬೆಳಕಿನ ಹಬ್ಬ, ಆದರೆ ಅದರ ಆಳವಾದ ಅರ್ಥ ಕೇವಲ ದೀಪ ಬೆಳಗಿಸುವುದಲ್ಲ, ಅದು ಅಜ್ಞಾನದಿಂದ ಜ್ಞಾನಕ್ಕೆ ಹೊರಟ ಒಂದು ಪ್ರಯಾಣ. ಈ ದಿನ ದೇವಿ ಮಹಾಲಕ್ಷ್ಮಿಯನ್ನು ಪೂಜಿಸುತ್ತೇವೆ, ಕೇವಲ ಧನಕ್ಕಾಗಿ ಅಲ್ಲ, ಸಂಪೂರ್ಣ ಸಮೃದ್ಧಿಗಾಗಿ. ಪೌರಾಣಿಕವಾಗಿ ಸಮುದ್ರ ಮಥನದ ವೇಳೆ ಲಕ್ಷ್ಮೀದೇವಿ ಕ್ಷೀರಸಾಗರದಿಂದ ಪ್ರತ್ಯಕ್ಷಳಾದಳು. ಅವಳ ಕೈಯಲ್ಲಿ ಕಮಲ, ಸಂಪತ್ತು, ಧನ, ಧಾನ್ಯ, ಆಭರಣ ಇವೆಲ್ಲ ಇತ್ತು. ಇವೆಲ್ಲವೂ ಜೀವನದ ವೈಭವ ಎಂಬ ಅರ್ಥವನ್ನು ನೀಡುತ್ತೆ. ದೀಪಾವಳಿ ದಿನ ಶ್ರೀರಾಮನು ಅಯೋಧ್ಯೆಗೆ ವಾಪಸ್ ಬಂದ ದಿನ ಅಂತಲೂ ಆ ಕಡೆ ಉತ್ತರ ಭಾರತ ಕಡೆ ಆಚರಿಸ್ತಾರೆ. ಅದೇ ರಾತ್ರಿ ಲಕ್ಷ್ಮೀದೇವಿ ಆರಾಧನೆ ಕೂಡ ನಡೆಯುತ್ತೆ. ಬೆಳಕು ಅಂಧಕಾರವನ್ನು ನಿವಾರಿಸುವಂತೆ ಲಕ್ಷ್ಮೀದೇವಿಯ ಶಕ್ತಿ ಮತ್ತು ದರಿದ್ರತೆಯನ್ನು ನಿವಾರಿಸುತ್ತೆ. ಪೂಜೆ ಮಾಡುವ ಮೊದಲು ಮನೆಯನ್ನು ಸ್ವಚ್ಛಗೊಳಿಸಿ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಕ್ಲೀನಾಗಿ ಮನೆಯನ್ನು ಒರೆಸಿಕೊಂಡು, ಆಮೇಲೆ ಗಂಗಾಜಲ ಇದ್ದರೆ ಅದನ್ನು ಎಲ್ಲ ಕಡೆ ಚಿಮುಕ್ಸ್ಕೊಂಡು, ಗಂಗಾಜಲ ಇಲ್ಲ ಅಂತಂದರೆ ನಾರ್ಮಲ್ ನೀರಿಗೆ ತುಳಸಿ ದಳ ಹಾಕಿ ಆ ನೀರನ್ನು ಎಲ್ಲ ಕಡೆ ಚಿಮುಕ್ಸಿ ಆಮೇಲೆ ನಿಮ್ಮ ಸಂಪ್ರದಾಯದಂತೆ ಪೂಜೆ ಮಾಡ್ಬೋದು. ತಂತ್ರಶಾಸ್ತ್ರದ ಪ್ರಕಾರ ಲಕ್ಷ್ಮೀದೇವಿ ಕೇವಲ ಧನದ ದೇವತೆ ಅಲ್ಲ, ಅವಳು ಶಕ್ತಿಯ ಸೌಮ್ಯ ರೂಪ. ಲಕ್ಷ್ಮೀ ತತ್ವ ಅಂದರೆ ಚಲನೆ, ಸ್ಟ್ಯಾಗ್ನೇಷನ್ ಇರದ ಶಕ್ತಿ. ಯಾವ ಮನೆಯಲ್ಲಿ ಚಲನೆ ನಿಂತು ಹೋಗುತ್ತದೋ ಅಲ್ಲಿ ಲಕ್ಷ್ಮೀ ಶಕ್ತಿ ನಿಧಾನವಾಗಿ ಹಿಂತಿರುಗುತ್ತಾಳೆ ಅಂತ ಹೇಳ್ತಾರೆ. ಆದ್ದರಿಂದ ತಾಂತ್ರಿಕ ದೃಷ್ಟಿಯಿಂದ ಈ ಪೂಜೆ ಮಾಡುವವರು ಮೊದಲು ಮನೆಯಿಂದ ನೆಗೆಟಿವ್ ವೈಬ್ರೇಷನ್ನ ನಿವಾರಿಸಿಕೊಳ್ಬೇಕು. ಅದಕ್ಕೆ ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ. ಈಗ 1ನೇ ಟಿಪ್ಸು, ದೀಪಾವಳಿ ದಿನ ಬೆಳಿಗ್ಗೆ ಮೊದಲ ದೀಪವನ್ನು ತುಳಸಿ ಮುಂದೆ ಬೆಳಗಬೇಕು. ಇದು ನವಗ್ರಹ ಶಾಂತಿ ಮತ್ತು ಲಕ್ಷ್ಮೀ ಪ್ರಾಪ್ತಿಗೆ ಸಹಾಯಕ ಆಗುತ್ತೆ. ಇನ್ನು 2ನೇ ಟಿಪ್ಸು, ಬಂಗಾರದ ನಾಣ್ಯ ಅಥವಾ ಬೆಳ್ಳಿ ನಾಣ್ಯ ಚಿಕ್ಕದು ಇದ್ದರೆ ನಿಮ್ಮ ಹತ್ರ ದೇವಿಯ ಮುಂದೆ ಅದನ್ನು ಇಟ್ಟು 3 ದಿನ ಪೂಜೆ ಮಾಡಿ, ನಂತರ ಅದನ್ನು ಒಂದು ಸಣ್ಣ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಪರ್ಸ್ನಲ್ಲಿಟ್ಟರೆ ಅದು ಸ್ಥಿರ ಲಕ್ಷ್ಮಿ ಯೋಗ ಕೊಡುತ್ತೆ ಅಂತ ತಂತ್ರದ ಪ್ರಕಾರ ಹೇಳ್ತಾರೆ. ಇನ್ನು ಅಮಾವಾಸ್ಯೆಯ ರಾತ್ರಿ ಮನೆಯ ಬಾಗಿಲಿನ 2 ಬದಿಯಲ್ಲಿ ನಿಂಬೆಹಣ್ಣನ್ನು ಕಟ್ ಮಾಡಿ ಆ ಕಡೆ ಈ ಕಡೆ ಇಟ್ಟು ಬೆಳಿಗ್ಗೆ ಅದನ್ನು ಯಾವುದಾದ್ರೂ ಮರದ ಕೆಳಗಡೆ ಹಾಕಿ, ಇದರಿಂದ ಅಲಕ್ಷ್ಮಿ ದೃಷ್ಟಿಯಿಂದ ರಕ್ಷಣೆ ಕೊಡುತ್ತೆ ಅಂತ ಹೇಳ್ತಾರೆ. ನವರಾತ್ರಿ ವಿಡಿಯೋ ಮಾಡಿದ್ದಾಗ ಅದರಲ್ಲಿ ಹೇಳಿದ್ದೆ, ತಂತ್ರದ ದಶಮಹಾವಿದ್ಯದ ದೇವತೆಗಳ ಬಗ್ಗೆ ಹೇಳಿದ್ದೆ. ಅದರಲ್ಲಿ 9 ದೇವಿ ಅವತಾರದ ಬಗ್ಗೆ ಮಾತಾಡಿದ್ದೆ. 10ನೇ ಅವತಾರ ದಶಮಹಾವಿದ್ಯೆಯಲ್ಲಿ 10ನೇ ಅವತಾರ ಕಮಲಾತ್ಮಿಕ. ಈಕೆ ಲಕ್ಷ್ಮೀ ದೇವಿಯ ತಾಂತ್ರಿಕ ರೂಪ. ದೀಪಾವಳಿ ದಿನ ರಾತ್ರಿ 11:11ಕ್ಕೆ 11 ಗಂಟೆ 11 ನಿಮಿಷಕ್ಕೆ ನೀವು ಸುಮ್ಮನೆ ದೇವರ ಹತ್ರ ಕೂತ್ಕೊಂಡು ಅಥವಾ ಎಲ್ಲೇ ನಿಮಗೆ ಕಂಫರ್ಟ್ ಇದೆಯೋ ಅಲ್ಲಿ ಕೂತ್ಕೊಂಡು ಸುಮ್ಮನೆ ಆಕೆಯ ಮುಖವನ್ನು ಇಮ್ಯಾಜಿನ್ ಮಾಡಿಕೊಂಡು, ಅವಳು ಕಮಲದ ಮೇಲೆ ಕೂತಿದ್ದಾಳೆ ಎಂದು ಕಲ್ಪಿಸಿಕೊಂಡು ಮನಸ್ಸಿನಲ್ಲೇ ಶ್ರೀಂ ಅಂತ ಬೀಜ ಮಂತ್ರ ಉಚ್ಚರಿಸಿದ್ರೆ ಸ್ವಲ್ಪ ಹೊತ್ತು, ಒಂದು 10-15 ನಿಮಿಷದ ಕಾಲ ಅದನ್ನ ಮಾಡಿ, ಆ ದಿವಸ ದರಿದ್ರತೆ ನಾಶವಾಗುತ್ತೆ ಅಂತ ಹೇಳ್ತಾರೆ. ಅಮಾವಾಸ್ಯೆಯ ದಿನ ರಾತ್ರಿ ಚಂದ್ರಶಕ್ತಿ ನಿಶ್ಶಬ್ದವಾಗಿರುತ್ತೆ. ಆ ಶೂನ್ಯತೆಯೊಳಗೆ ಲಕ್ಷ್ಮೀ ತತ್ವ
ಆವಿರ್ಭಾವ ಆಗುತ್ತೆ. ಇದೇ ಸಮಯದಲ್ಲಿ ಬ್ರಹ್ಮಾಂಡದ ಸಂಪತ್ತಿನ ಕಂಪನ ಅತ್ಯಂತ ತೀವ್ರವಾಗಿರುತ್ತಂತೆ. ಇನ್ನು ಕಮಲಾತ್ಮಿಕೆಯ ಆರಾಧನೆ ಕೇವಲ ಧನಕ್ಕಾಗಿ ಅಲ್ಲ, ಅವಳು ಅಂತಃಶುದ್ಧತೆ, ಆತ್ಮವಿಶ್ವಾಸ ಮತ್ತು ಪರೋಪಕಾರದ ಸಂಪತ್ತಿನ ಶಕ್ತಿಯನ್ನು ಜಾಗೃತಗೊಳಿಸ್ತಾಳೆ. ಈ ದಿನ ಓಂ ಐಂ ಶ್ರೀಂ ಕಮಲಾತ್ಮಿಕಾಯೈ ನಮಃ, ಓಂ ಐಂ ಶ್ರೀಂ ಕಮಲಾತ್ಮಿಕಾಯೈ ನಮಃ ಅಂತ ಇದನ್ನು ಜಪಿಸ್ಕೋಬೋದು. ಅಂದರೆ ಒಂದು ದಿನ ಜಪಿಸಿದ್ರೆ ಸಾಕಾಗಲ್ಲ, ಕನಿಷ್ಠ ಪಕ್ಷ 41 ದಿನ ಆದರೂ ಇದನ್ನು ಜಪಿಸಬೇಕು. ಮಿನಿಮಮ್ 108 ಆದರೂ ಹೇಳ್ಕೋಬೇಕು ಎವ್ರಿಡೇ. ಮಾನಸಿಕ ಜಪ ಅಲ್ಲ, ನಿಮ್ಮ ಕಿವಿಗೆ ಅದನ್ನು ಕೇಳಬೇಕು. ನೀವು ಹೇಳೋ ಮಂತ್ರ ಇದೆಯಲ್ಲ, ಅದು ನಿಮ್ಮ ಕಿವಿಗೆ ಕೇಳಬೇಕು. ಇದರಿಂದ ಬ್ರೈನ್ನ ಸೆಲ್ಸ್ ಆ್ಯಕ್ಟಿವೇಟ್ ಆಗಿ ಸಂಪೂರ್ಣ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದಕ್ಕೆ ಒಂದೊಂದೇ ದಾರಿ ಓಪನ್ ಆಗುತ್ತಾ ಹೋಗುತ್ತೆ ನಿಮಗೆ. ಇನ್ನು ಬಲಿಪಾಡ್ಯಮಿ ದಿನ ಗೋವುಗಳಿಗೆ ಪೂಜೆ ಮಾಡಿ ಅವುಗಳಿಗೆ ನಿಮ್ಮ ಮನೆಯಲ್ಲಿ ಏನು ವಿಶೇಷ ಅಡುಗೆ ಮಾಡಿರ್ತಾರಲ್ಲ ಅದನ್ನು ತಿನ್ನಿಸಿ. ಹಾಗೆ ದೀಪಾವಳಿಯನ್ನು ಚೆನ್ನಾಗಿ ಸಂಭ್ರಮದಿಂದ ಆಚರಿಸಿ. ಹೇಳಿದಂಥ ರೆಮಿಡಿಯನ್ನು ಇಷ್ಟ ಇದ್ದರೆ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.